ಮಕ್ಕಳು ಮನೆಯಲ್ಲಿ ಓದಲು ಬರೆಯಲು ಯಾಕೆ ಆಸಕ್ತಿ ತೋರಿಸುತ್ತಿಲ್ಲ? ಮಕ್ಕಳನ್ನು ಹೊಂದಿದ ಪ್ರತಿಯೊಂದು ತಂದೆ ತಾಯಂದಿರು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಬೇಕು, ಅವರನ್ನು ವಿದ್ಯಾವಂತರನ್ನಾಗಿ ಮಾಡಬೇಕು, ಆ ಮೂಲಕ ಸಮಾಜದಲ್ಲಿ ಚೆನ್ನಾಗಿ ಬದುಕಬೇಕು ಎಂದು ನಿರೀಕ್ಷಿಸುವುದು ಸಹಜ. ಆದರೆ ಬಹುತೇಕರು ಇಲ್ಲಿ ಎಡುತ್ತಾರೆ. ಮಾತ್ರವಲ್ಲದೆ ಎಷ್ಟೇ ಒಳ್ಳೆ ಶಾಲೆಗಳಲ್ಲಿ ಶಿಕ್ಷಣ ನೀಡುತ್ತಿದ್ದರೂ ಅವರ ಒಂದೇ ಪ್ರಶ್ನೆ, ಮಕ್ಕಳು ಏಕೆ ಮನೆಯಲ್ಲಿ ಚೆನ್ನಾಗಿ ಓದುತ್ತಿಲ್ಲ, ಬರೆಯುತ್ತಿಲ್ಲ ಅಥವಾ ಕುಳಿತುಕೊಳ್ಳುವ ಹಾಗೆ ಮಾಡೋಕೆ ಆಗುತ್ತಿಲ್ಲ ಎಂದು. ಆದರೆ ಇದು ಸಾಕಷ್ಟು ಪ್ರಮಾಣದ ತಂದೆ ತಾಯಂದಿರ ಕಂಪ್ಲೇಂಟ್ ಕೂಡ. ನಮಗೆಲ್ಲ ಗೊತ್ತಿರುವ ಹಾಗೆ ಆರಂಭಿಕ ಬಾಲ್ಯದಲ್ಲಿನ ಶಿಕ್ಷಣದ ಕಲಿಕೆ ಬಹಳ ಮುಖ್ಯ. ಆದರೆ ಅದು ಯಶಸ್ಸಾಗಬೇಕಾದರೆ ಮಕ್ಕಳು ಶಾಲೆಯಲ್ಲಿ ಅಧ್ಯಯನ ಮಾಡುವುದರ ಜೊತೆಗೆ ಮನೆಯಲ್ಲೂ ಕೂಡ ಸಾಕಷ್ಟು ಕಲಿಕೆಗಳು ಆಗಬೇಕು. ಆದರೆ ಅದಾಗುತ್ತಿಲ್ಲ. ಮಕ್ಕಳನ್ನು ಕೂರಿಸುವುದೇ ಕಷ್ಟ. ನಿಮ್ಮ ಮಗು ಮನೆಯಲ್ಲಿ ಏಕೆ ಓದುತ್ತಿಲ್ಲ, ಕಲಿಯುತ್ತಿಲ್ಲ ಎಂದು ಯೋಚಿಸುತ್ತಿದ್ದರೆ ಪರಿಣಿತರು ಹೇಳುವ ಹಾಗೆ ಈ ಕಾರಣಗಳಿರಬಹುದು. ಡಿಸ್ಟ್ರಾಕ್ಷನ್ಸ್ ಅಥವಾ ಗೊಂದಲಗಳು. ಫೋನ್ಗಳು, ವಿಡಿಯೋ ಗೇಮ್ಗಳು, ಟಿವಿ ಹಾಗೂ ಇನ್ನಿತರ ಟೆಕ್ನಾಲಜೀಸ್ ಎನೇಬಲ್ಡ್ ಡಿವೈಸ್ಗಳು ಮಕ್ಕಳನ್ನು ಡಿಸ್ಟ್ರಾಕ್ಟ್ ಮಾಡುವ ಸಾಧ್ಯತೆಗಳು ಅಧಿಕವಾಗಿರುತ್ತದೆ. ಇದರ ಜೊತೆಗೆ ಕುಟುಂಬದ ಇತರ ಸದಸ್ಯರಿಂದ ಗದ್ದಲ ಅಥವಾ ಕೆಲವೊಂದು ಸಾಮಾನ್ಯ ಮನೆಯ ಅವ್ಯವಸ್ಥೆ ಕೂಡ ಮಕ್ಕಳ ಕಲಿಕಾ ಕೇಂದ್ರೀಕರಣಕ್ಕೆ ಡಿಸ್ಟ್ರಾಕ್ಟ್ ಮಾಡುತ್ತಿರಬಹುದು. ಲ್ಯಾಕ್ ಆಫ್ ರುಟೀನ್, ದಿನಚರಿಯ ಕೊರತೆ. ಮಕ್ಕಳ ಮನೆಯಲ್ಲಿನ ಕಲಿಕೆಗೆ ನಿಗದಿತ ವೇಳಾಪಟ್ಟಿ ಇಲ್ಲದಂತಾದರೆ ಮಕ್ಕಳು ಮನೆಯನ್ನು ಫ್ರೀ ಟೈಮ್ಗೆ ಇರೋದು ಎಂದು ಭಾವಿಸುತ್ತಾರೆ. ಅಲ್ಲದೆ ಮನೆಯಲ್ಲಿ ಅಧ್ಯಯನ ಮಾಡುವುದೇ ಒಂದು ಅಡಚಣೆ ಎಂದು ಭಾವಿಸಿರುತ್ತಾರೆ. ಹಾಗಾಗಿ ದಿನಚರಿಯ ಕೊರತೆ ಮಕ್ಕಳು ಮನೆಯಲ್ಲಿ ಕಲಿಯದಿರಲು ಕಾರಣವಾಗಿದೆ. ಲ್ಯಾಕ್ ಆಫ್ ಡೆಡಿಕೇಟೆಡ್ ಸ್ಟಡಿ ಸ್ಪೇಸಸ್, ಮೀಸಲಾದ ಅಧ್ಯಯನ ಸ್ಥಳದ ಕೊರತೆ. ಬಹುತೇಕ ಮನೆಗಳಲ್ಲಿ ಶಾಲೆಗಳಲ್ಲಿರುವ ಹಾಗೆ ರಚನಾತ್ಮಕವಾಗಿರುವ ತರಗತಿಗಳ ಹಾಗೆ ಅಧ್ಯಯನದ ಸ್ಥಳಗಳಿರುವುದಿಲ್ಲ. ಇದು ಮಕ್ಕಳನ್ನು ಒಂದೆಡೆ ಕೂರಿಸಿ ಕೇಂದ್ರೀಕರಿಸಿ ಅಧ್ಯಯನ ಮಾಡುವುದರಲ್ಲಿ ಹಿನ್ನಡೆಯಾಗುವಂತೆ ಮಾಡುವುದು. ಹಾಗಾಗಿ ಶಾಲಾ ತರಗತಿಯ ರೀತಿಯಲ್ಲದಿದ್ದರೂ ಮನೆಯಲ್ಲಿ ಸ್ಥಿರವಾದ, ಶಾಂತ ಹಾಗೂ ಸಂಘಟಿತ ಅಧ್ಯಯನದ ಸ್ಥಳ ಅಥವಾ ಸ್ಟಡಿ ಸ್ಪೇಸ್ ಒದಗಿಸಿದರೆ ಈ ಕಾರಣಗಳನ್ನು ಹೋಗಲಾಡಿಸಬಹುದು. ಅವೈಲಬಿಲಿಟಿ ಆಫ್ ಮ್ಯಾಕ್ಸಿಮಮ್ ಟಾಯ್ಸ್, ಅತಿಯಾದ ಆಟಿಕೆಗಳ ಲಭ್ಯತೆ. ಹೌದು, ಅತಿ ಹೆಚ್ಚು ಆಟದ ಸಾಮಾನುಗಳು ಮನೆಯಲ್ಲಿ ಅವರ ಕಣ್ಣು ಮುಂದೆಯೇ ಇದ್ದಾಗ ಕಲಿಕೆಯಲ್ಲಿ ತೊಡಗಿಸಿಕೊಳ್ಳುವುದು ಕಷ್ಟವೇ ಸರಿ. ಹಾಗೆ ಓದಬೇಕು ಅಂದುಕೊಂಡರೂ ಮಧ್ಯ ಮಧ್ಯ ಡಿಸ್ಟ್ರಾಕ್ಟ್ಗೆ ಒಳಗಾಗುತ್ತಾರೆ. ಹಾಗಾಗಿ ಆಟಿಕೆಗಳು ಮಿತವಾಗಿರಲಿ, ಇರುವುದು ಸರಿಯಾಗಿ ಬಳಕೆಯಾಗಲಿ. ಬಹಳ ಮುಖ್ಯವಾಗಿ ಆಟಿಕೆಗಳನ್ನು ಎಲ್ಲೆಂದರಲ್ಲಿ ಚಲ್ಲಾಪಿಲ್ಲಿಯಾಗಿಡದೆ ವ್ಯವಸ್ಥಿತವಾಗಿ ಬಳಕೆಯಲ್ಲಿ ಇಲ್ಲದ ಸಂದರ್ಭದಲ್ಲಿ ಮುಚ್ಚಿದ ಬಾಕ್ಸ್ನಲ್ಲಿ ಸಂಗ್ರಹಿಸಿಡಿ. ಲ್ಯಾಕ್ ಆಫ್ ಇಂಟ್ರೆಸ್ಟ್ ಅಥವಾ ಆಸಕ್ತಿಯ ಕೊರತೆ. ಸಾಮಾನ್ಯವಾಗಿ ಮಕ್ಕಳು ಕಲಿಯುತ್ತಿರುವ ವಿಷಯಗಳನ್ನು ನೀರಸವೆಂದು, ಅದು ಜೀವನಕ್ಕೆ ಅಪ್ರಸ್ತುತವೆಂದು ಭಾವಿಸಿ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಾರೆ ಅಥವಾ ಕಲಿಯುತ್ತಿರುವ ಕಾರ್ಯ ಯೋಜನೆಗಳ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳದಿರಬಹುದು. ಹಾಗಾಗಿ ಇಂಟ್ರೆಸ್ಟಿಂಗ್ ಅನಿಸದ ವಿಷಯವನ್ನು ಕಲಿಯಲು ಗಮನ ಹರಿಸುವುದಿಲ್ಲ. ಚಿಂತಿಸಿ ಅಂಡ್ ಮೇಕ್ ಇಟ್ ಇಂಟ್ರೆಸ್ಟಿಂಗ್. ಲೆಸ್ ಎಂಗೇಜ್ಮೆಂಟ್, ಕಡಿಮೆ ತೊಡಗಿಸಿಕೊಳ್ಳುವಿಕೆ. ಮನೆಗಳಲ್ಲಿ ನಾವು ಮಕ್ಕಳಿಗೆ ಕಲಿಸುವಾಗ ತಂದೆ ತಾಯಂದಿರು ಇನ್ಸ್ಟ್ರಕ್ಷನ್ ಅಥವಾ ಸೂಚನೆಗಳನ್ನು ನೀಡುವುದೇ ನಮ್ಮ ಪಾತ್ರ ಎಂದು ಹೇಳುತ್ತಾರೆ. ಆದರೆ ಮಕ್ಕಳಿಗೆ ಬೇಕಾಗಿರುವುದು ಸೂಚನೆಗಳಲ್ಲ, ಬದಲಾಗಿ ಕಲಿಯುವ ಸಂವಾದಾತ್ಮಕ ಮತ್ತು ಮೋಜಿನ ವಿಧಾನಗಳು. ಹಾಗಾಗಿ ಮಕ್ಕಳನ್ನು ಮಕ್ಕಳೆಂದು ಭಾವಿಸಿ ಅವರದೇ ಹಾದಿಯಲ್ಲಿ ಕಲಿಯುವಂತೆ ಮಾಡಿ. ದೈಹಿಕ ಮತ್ತು ಭಾವನಾತ್ಮಕ ಆಯಾಸ. ದೀರ್ಘಕಾಲದ ಶಾಲಾ ಅವಧಿಯನ್ನು ಮುಗಿಸಿಕೊಂಡು ಬಂದಿರುವ ಮಗು ಶಾಲಾ ಚಟುವಟಿಕೆಗಳಿಂದಲೇ ದಣಿದಿರುವ ಭಾವನೆಯಲ್ಲಿರುತ್ತದೆ. ಆಗ ಹೋಮ್ ವರ್ಕ್ ಅನ್ನು ಮಾಡಲು ಮನಸ್ಸು ಕೂಡ ಮಾಡುವುದಿಲ್ಲ. ಹಾಗಾಗಿ ಮಕ್ಕಳಲ್ಲಿ ಚೈತನ್ಯ ತುಂಬುವ, ರಿಲ್ಯಾಕ್ಸ್ಡ್ ಫೀಲ್ ಆಗುವ ದೈಹಿಕ ಹಾಗೂ ಭಾವನಾತ್ಮಕ ಆಯಾಸವನ್ನು ಹೋಗಲಾಡಿಸಲು ನಿಮ್ಮದೇ ಆದ ದಾರಿಯನ್ನು ಕಂಡುಕೊಂಡಿರಿ. ಕಲಿಕೆಗೆ ಸರಿಯಾದ ವಿಶ್ರಾಂತಿ ಕೂಡ ಅತ್ಯಗತ್ಯ. ನೆನಪಿರಲಿ, ಅತಿಯಾದ ಅಥವಾ ಒತ್ತಡದ ಭಾವನೆ. ಪ್ರತಿಯೊಂದು ಮಗುವಿನ ಮನಸ್ಸಿನ ಸ್ಥಿತಿಯು ವಿಭಿನ್ನವಾಗಿರುತ್ತದೆ. ಆತಂಕ, ವೈಫಲ್ಯದ ಭಯ ಅಥವಾ ಅತಿಯಾದ ಅಧ್ಯಯನ ವಿಷಯಗಳು ಇತ್ಯಾದಿ ಮಕ್ಕಳ ಕಲಿಕೆಯಲ್ಲಿ ಹಿಂದೆ ತಳ್ಳಬಹುದು. ಹಾಗಾಗಿ ಮಕ್ಕಳ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅಂತಹ ಆತಂಕವನ್ನು ದೂರ ಮಾಡಿ. ನೆನಪಿರಲಿ, ಮಕ್ಕಳು ಪ್ರೋತ್ಸಾಹಿಸಲ್ಪಟ್ಟಾಗ ಹಾಗೂ ಅವರುಗಳು ಸುರಕ್ಷಿತ ಎನ್ನುವ ವಾತಾವರಣದಲ್ಲಿ ಉತ್ತಮವಾಗಿ ಕಲಿಯುತ್ತಾರೆ. ಹೀಗೆ ತಿಳಿಸಿದ ಎಲ್ಲ ಕಾರಣಗಳು ಎಲ್ಲ ಮಕ್ಕಳಲ್ಲಿ ಕಾಣಿಸಬೇಕೆಂದಿಲ್ಲ. ಬದಲಾಗಿ ಇವುಗಳನ್ನು ಅರ್ಥ ಮಾಡಿಕೊಂಡು ಸಂಬಂಧಪಟ್ಟ ಕಾರಣಗಳನ್ನು ಹೋಗಲಾಡಿಸಿಕೊಂಡು ಮಕ್ಕಳು ಖುಷಿಯಾಗಿ ಚೆನ್ನಾಗಿ ಕಲಿಯಲು ಪ್ರೇರೇಪಿಸಿ. ಏಕೆಂದರೆ ಇವತ್ತಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಕ್ಕಳು ಶಾಲೆಯಲ್ಲಿ ಕಲಿಯುವುದರ ಜೊತೆಗೆ ಮನೆಗಳಲ್ಲಿ ಕಲಿತಾಗ ಮಾತ್ರ ಶಾಲೆಗಳಲ್ಲಿ ಕಲಿತಿದ್ದು ರಿಯಲೈಸ್ ಆಗಿ ಉತ್ತಮವಾಗಿ ಬೆಳೆಯಲು ಸಹಾಯಕವಾಗುವುದು. ಈ ಹಿಂದೆ ಹೇಳಿದ ಹಾಗೆ ಮಗುವಿನಲ್ಲಿ ದಡ್ಡ ಮಗು, ಬುದ್ಧಿವಂತ ಮಗು ಎಂದಿಲ್ಲ. ಮಕ್ಕಳ ಕಲಿಕೆ ನಾವು ಒದಗಿಸುವ ಕಲಿಕಾ ವಾತಾವರಣದ ಮೇಲೆ ನಿಂತಿರುತ್ತದೆ. ತಮಾಷೆಯ ಮತ್ತು ರಚನಾತ್ಮಕ ವಾತಾವರಣವನ್ನು ರಚಿಸಿ ನೈಸರ್ಗಿಕ ಮತ್ತು ಸಂತೋಷದಾಯಕವಾಗುವ ಕಲಿಕೆಯನ್ನು ನೀಡಿ. ಪ್ರತಿಯೊಂದು ಮಗು ಉತ್ತಮ ವ್ಯಕ್ತಿಯಾಗಲಿ. ಅದಕ್ಕಾಗಿ ಈ ವಿಡಿಯೋ. ಧನ್ಯವಾದಗಳು.